ಇವಾಗ ಈಗ ರೀಸೆಂಟ್ ಆಗಿ ಯಾವ ಮೂವಿ ನೋಡಿದ್ರಿ ನೀವು? ಯಾರು ನಿಮ್ಮಿಬ್ರಿಗೂ ಫೇವ್ರೆಟ್ ಹೀರೋ ಹೀರೋಯಿನ್? ನನಗೆ ಫೇವ್ರೆಟ್ ಹೀರೋ ನಿಮ್ಗೆ ಗೊತ್ತು, ಅಪ್ಪು ಸರ್. ಮತ್ತೆ ಸುದೀಪ್ ಸರ್ ನಂಗೆ ಇಷ್ಟನೇ. ಮೂವಿ ಅಂದ್ರೆ ನಾನು ಜಾಸ್ತಿ ಮೂವಿ ರೀಸೆಂಟ್ ಆಗಿ ನೋಡಿಲ್ಲ, ಹಂಗೆ ಟಿವಿಯಲ್ಲಿ ಹಾಕೋದ್ ಮೂವಿಗಳನ್ನ ನೋಡಿದೀನಿ ಅಷ್ಟೇ. ನಿಂಗೆ ಮುತ್ತು? ನಾವು ಪಕ್ಕ ಡಿ-ಬಾಸ್ ಅಭಿಮಾನಿ ಅಕ್ಕ ನಾವು. ಅದಕ್ಕೆ ನನ್ ಕಡೆ ಲುಕ್ ಕೊಡ್ತಿದ್ದ ಅವನು. ನಾನು ಅಭಿಮಾನಿ ಅಂದ್ರೆ ಒಂದ್ ಗೊತ್ತಿರುತ್ತೆ ಅಕ್ಕ, ನಮ್ಗೆ ಒಂದ್ ಗೊತ್ತಿರುತ್ತೆ. ಡಿ-ಬಾಸ್ ಅವರ ಪಕ್ಕ ಅಭಿಮಾನಿ ನಿನ್ನ? ಪಕ್ಕ. ಅವ್ರ ಹೀರೋಯಿನ್ ಯಾರು ಇಷ್ಟ ನಿಂಗೆ? ರಚಿತಾ ರಾವ್. ಅದೇ ಡಿ-ಬಾಸ್ ಅವರ, ಅವರು ಡಿ-ಬಾಸ್ ಅವರ ಅಭಿಮಾನಿನೇ ರಚಿತಾ ರಾವ್ ಅವರು. ಅವ್ರು ನಮ್ಗೆ ಇಷ್ಟ. ಅವ್ರು ನಿಮ್ಗೆ ಇಷ್ಟ? ಓಕೆ. ಈಗ ಡೆವಿಲ್ ಸಿನಿಮಾ ಕೂಡ ಇನ್ನೇನ್ ರಿಲೀಸ್ ಆಗ್ತಿದೆ, ಏನ್ ಅನ್ಸುತ್ತೆ? ಸಾಂಗ್ ರಿಲೀಸ್ ಆಯ್ತಲ್ಲ ಅಕ್ಕ, ಇದ್ರೆ ನೆಮ್ಮದಿ ಆಗಿರ್ಬೇಕು. ಇಷ್ಟ ಆಯ್ತಾ ಸಾಂಗ್? ತುಂಬಾ ಇಷ್ಟ ಆಯ್ತಕ್ಕ, ನಾನೇ ಫಸ್ಟ್ ಹೋಗಿ ನೋಡ್ಬಿಟ್ಟಿದೀನಿ ಅದನ್ನ. ನೀನೇ 125 ವ್ಯೂಸ್ ಇತ್ತು ಆ ಟೈಮ್ ನಾನು ನೋಡಿದ್ದೆ. ಸೂಪರ್. ಯಾವ ಮೂವಿ ನೋಡಿದ್ರಿ ರೀಸೆಂಟ್ ಆಗಿ? ಇಬ್ರು ಮೂವಿಗೆ ಹೋಗಿದ್ರ? ಬ್ಯಾಂಗ್ಳೂರಿಗೆ ಬಂದ ಎಷ್ಟು ದಿನ ಆಯ್ತು? ಬಂದಿ ಒಂದು 11 ಡೇಸ್. ಏನೇನ್ ಮಾಡ್ತಿದ್ದೀರಾ? ನಾವ ಪ್ರಮೋಷನ್ ಅಂತ ಅನ್ಕೊಂಡಿರ್ತೀವಿ, ಪ್ರಮೋಷನ್ ನಮಗ್ ಬರ್ತಾನೆ ಇಲ್ಲ. ಫಸ್ಟ್ ಆಫ್ ಏನ್ಗೆ ಅಂತ ಆಮೇಲೆ ನಾವು ರೀಲ್ಸ್ ಗಳು ಮಾಡ್ತಾ ಇದೀವಿ ಅಷ್ಟೇ. ನಮ್ದೇನೋ ಒಂದು ರೀಲ್ಸ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಮಾಡ್ತೇವೆ, ಮೂವಿಗೆಲ್ಲ ಹೋಗಿಲ್ಲ. ಮತ್ತೆ ಈಗ ಅರ್ನಿಂಗ್ ಸೋರ್ಸ್ ಏನು? ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಮತ್ತೆ ಇನ್ನೊಂದು ಹಿಂಗೆ ಪ್ರಮೋಷನ್ಗಳು ಆ ಥರ ಮಾಡ್ತಾ ಇದ್ದೀನಿ ಅಷ್ಟೇ. ಬಂದ್ರೆ ಓಕೆ, ಬಂದಿಲ್ಲ ಅಂದ್ರೆ ಯೂಟ್ಯೂಬ್ ಕಡೆ ಏನೋ ಒಂದು ಅಷ್ಟೇ. ನಿಂದು ಮತ್ತು ಅರ್ನಿಂಗ್ ಸೋರ್ಸ್? ನಾನು ಅಂದ್ರೆ ಕೆಲ್ಸಕ್ಕೆ ಹೋಗ್ತಿರ್ತೀನಲ್ಲ, ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವ ಟೈಮಲ್ಲಿ ಯೂಸ್ ಮಾಡ್ಕೋಬೇಕು ಆ ಟೈಮಲ್ಲಿ ಯೂಸ್ ಮಾಡ್ಕೋತೀನಿ ನಾನು. ಕಿಪ್ಪಿ ಮುತ್ತು ಓರಿಯನ್ ಮಾಲ್ಗೆ ಹೋಗಿದ್ರಂತೆ? ಹೌದು. ಎಲ್ಲ ಕಡೆ ಫುಲ್ ಅದೇ ಮಾತು. ಹೇಗಿತ್ತು ಓರಿಯನ್ ಮಾಲ್? ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡಿದ್ದಾ? ಇಲ್ಲ, ನಾನು ಫಸ್ಟ್ ಟೈಮಲ್ಲಿ ಬಂದಿದ್ದೆ. ನೀನು ಫಸ್ಟ್ ಟೈಮ್ ಬಂದ? ನೀನು? ನಾನು ತುಂಬಾ ಸತಿ ಹೋಗಿದ್ದೀನಿ. ತುಂಬಾ ಸತಿ ಹೋಗಿದ್ಯಾ? ಓಕೆ. ಈಗ ಇವಾಗ ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ನೋಡೋಣ, ಓಕೆನಾ? ಕಿಪ್ಪಿಗೆ ಏನೇನ್ ಇಷ್ಟ ಅಂತ ಹೇಳಿ ಮುತ್ತು ಹೇಳ್ಬೇಕು, ಮುತ್ತುಗೆ ಏನೇನ್ ಇಷ್ಟ ಅಂತ ಹೇಳಿ ಕಿಪ್ಪಿ ಹೇಳ್ಬೇಕು, ಅಂಡ್ ಇಬ್ರು ಎಷ್ಟು ಕರೆಕ್ಟ್ ಆಗಿ ಹೇಳ್ತೀರಾ ಅಂತ ಹೇಳಿ ಆಮೇಲೆ ಕೌಂಟ್ ಮಾಡೋಣ, ಓಕೆನಾ? ಈಗ ಮುತ್ತು ಕೇಳೋಣ. ಮುತ್ತುಗೆ ಕ್ವಶನ್ ಇದು, ಕಿಪ್ಪಿಗೆ ಏನೇನ್ ಇಷ್ಟ? ಅದೇ ಯಾವ್ದ್ರಲ್ಲಿ? ನಾರ್ಮಲ್ ಕಲರ್ ಅಲ್ಲಿ ಯಾವ್ದು ಇಷ್ಟ? ಕಲರ್ ಅಲ್ಲ, ಕಲರ್ ಅಲ್ಲಿ ರೆಡ್. ಹೌದಾ? ಓಕೆ. ಫುಡ್ ಅಲ್ಲಿ? ಮಟನ್ ಬಿರಿಯಾನಿ. ಹೌದಾ? ಹೌದಾ ಕಿಪ್ಪಿ? ಓಕೆ. ಅವಳ ಡ್ರೆಸ್ಸಿಂಗ್ ಸ್ಟೈಲ್ ಯಾವ ತರ ಅವಳಿಗೆ ಇಷ್ಟ ಆಗುತ್ತೆ? ಡ್ರೆಸ್ಸಿಂಗ್ ಸ್ಟೈಲ್ ಯಾವ ತರ ಮಾಡ್ತಾಳೆ ಅವಳು? ಮಾಡ್ರನ್. ಮಾಡ್ರನ್? ಕಿಪ್ಪಿ ಮಾಡ್ರನ್ ಇಷ್ಟ? ತೀರಾ ಇಷ್ಟ ಆಗಲ್ಲ, 50-50. ಓಕೆ. ಕಿಪ್ಪಿ ಯಾರನ್ನ ತುಂಬಾ ಇಷ್ಟ ಪಡ್ತಾಳೆ? ಫ್ರೆಂಡ್ ಸರ್ಕಲ್ ಅಲ್ಲಿ, ಅವ್ರ ಫ್ಯಾಮಿಲಿ ಸರ್ಕಲ್ ಅಲ್ಲಿ? ಫ್ಯಾಮಿಲಿ ಸರ್ಕಲ್ ಅಂದ್ಬಿಟ್ಟು ಅವ್ರ ತಾಯಿ, ಅವರಿಗೆ ಮೇನ್ ಅವ್ರ ತಾಯಿ ಇಷ್ಟಪಡ್ತಾರೆ. ತಾಯಿ ಇಷ್ಟಪಡ್ತಾಳೆ. ಫ್ರೆಂಡ್ ಸರ್ಕಲ್ ಅಲ್ಲಿ? ಫ್ರೆಂಡ್ಸ್ ಯಾರನ್ನೂ ನಂಬಲ್ಲ ಅವಳು, ಯಾರು ನಂಬಲ್ಲ. ಒಂದ್ಸಲಿ ಮೋಸ ಹೋಗಿದ್ದಾಳೆ, ಸೊ ಅದಕ್ಕೆ ಹಾಗಾಗಿ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಮತ್ತೆ ನಂಬಕ್ ಹೋಗಲ್ಲ. ಬೆಸ್ಟ್ ಫ್ರೆಂಡ್ಸ್ ಯಾರು ಇಲ್ಲ ಕಿಪ್ಪಿ? ಇದಾರೆ, ನನ್ನ ಚೈಲ್ಡ್ಹುಡ್ ಫ್ರೆಂಡು ಮತ್ತೆ ನನ್ನ ವಿನೀತಾ ಅಂತ ಒಬ್ಳಿದ್ದಾಳೆ. ಬಟ್ ನಾನು ಮಾತಾಡೋದು ಅಷ್ಟಕ್ಕೆ, ಇವಾಗ ಜಾಸ್ತಿ ಕ್ಲೋಸ್ ಆಗಿರೋದಾಗ್ಲಿ ಮಾಡೋದಾಗ್ಲಿ ಮಾಡಲ್ಲ. ಏನೋ ಅಪರೂಪ ಆಯ್ ಬಾಯ್ ತರ ಮಾತಾಡ್ತಿರ್ತೀವಿ ಅಷ್ಟೇ. ಓಕೆ. ಕಿಪ್ಪಿ ಫೇವ್ರೆಟ್ ಹೀರೋ ಅಪ್ಪು ಅವರು. ಕಿಪ್ಪಿ ಫೇವ್ರೆಟ್ ಮೂವಿ? ಫೇವ್ರೆಟ್ ಮೂವಿ ಅಪ್ಪು ಅವ್ರದೇ, ಬಟ್ ಯಾವ್ದಂತ ಗೊತ್ತಿಲ್ಲ. ಯಾವ್ದು? ಅಪ್ಪು ಸ್ಟಾರ್ಟಿಂಗ್ ಮೂವಿ ಅವ್ರದ್ದು. ಸ್ಟಾರ್ಟಿಂಗ್ ಮೂವಿ ಅದನ್ನೇ ನೋಡಿದ್ದೇನೇನು ಆಗ್ಲಿಂದಾನು? ಸೂಪರ್. ಕಿಪ್ಪಿ ಫೇವ್ರೆಟ್ ಪ್ಲೇಸ್ ಯಾವ್ದು? ಫೇವ್ರೆಟ್ ಪ್ಲೇಸಾ ಅವ್ರ ಊರೇ ಆಗಿರುತ್ತೆ. ಹೌದಾ? ಇಲ್ಲ, ಮೈಸೂರು. ನಾನು ಹೇಳಿದ್ನಲ್ಲ, ಚಿಕ್ಕಮಂಗ್ಳೂರು, ಮಂಗಳೂರು, ಮೈಸೂರು, ಶಿವಮೊಗ್ಗ ಅಂತ ಪ್ಲೇಸಸ್ ಎಲ್ಲ ಇಷ್ಟ ಆಗುತ್ತೆ. ಅಂತ ಪ್ಲೇಸಸ್ ಎಲ್ಲ ಇಷ್ಟ ಆಗುತ್ತೆ. ಓಕೆ. ಈಗ ಮುತ್ತುಗೆ ಏನೇನು ಇಷ್ಟ ಅಂತ ನೋಡೋಣ. ಕರೆಕ್ಟ್ ಆಗಿ ಹೇಳ್ತಾನ ಅಂತ ಅನ್ಬಿಟ್ಟು, ಓಕೆ ಹೇಳ್ತೀಯ ಅನ್ಬಿಟ್ಟು, ಮುತ್ತುಗ್ ಫೇವ್ರೆಟ್ ಕಲರ್ ಯಾವ್ದು? ಕಲರ್ ಬ್ಲ್ಯಾಕ್. ಬ್ಲ್ಯಾಕ್ ಏನಾ? ಬ್ಲ್ಯಾಕ್. ಓಕೆ. ಮುತ್ತು ಫೇವ್ರೆಟ್ ಫುಡ್? ಅವನ್ ಫೇವ್ರೇಟ್ ಅಂತ ಏನೂ ಇಲ್ಲ, ಎಲ್ಲ ಕೊಟ್ಟರು ತಿಂತಾನೆ. ಹೌದಾ? ಮುತ್ತು ಫೇವ್ರೆಟ್ ಅಂತ ಯಾವ್ದು ಇಲ್ಲ ಅಕ್ಕ. ಈ ಫೇವ್ರೆಟ್ ಅನ್ನೋದು ಯಾವ್ದು ಇಲ್ವಾ? ಏನೇ ಕೊಟ್ಟರು ತಿಂತೀನಿ, ಬಟ್ ಎಲ್ಲ ತಿನ್ನಲ್ಲ. ಬಟ್ ಏನ್ ತಿನ್ಬೇಕಂತ ಇರುತ್ತೋ ಅದ್ರ ಮಾತ್ರ ತಿಂತೀನಿ. ಆಕ್ಟೋಪಸ್ ಎಲ್ಲ ತಿನ್ನಲ್ಲ. ಇಲ್ಲ, ಬಿರಿಯಾನಿ ಎಲ್ಲ ಕೊಟ್ರೆ ತಿಂತಾನೆ, ಬಟ್ ಅವ್ನ್ ಇಂಥದೇ ಫೇವ್ರೇಟ್ ಅಂತದೇ ಫೇವ್ರೇಟ್ ಅಂತೇನಿಲ್ಲ. ಏನಿಲ್ಲ. ಅವ್ರಿಗೆ ಯಾವ ತರ ಡ್ರೆಸ್ಸಿಂಗ್ ಸ್ಟೈಲ್ ಇಷ್ಟ? ಅಂದ್ರೆ ಲೂಸ್ ಬಟ್ಟೆಗಳು ಹಾಕೋದು ಇಷ್ಟ. ಅದು ಇವಾಗ ಬಂದಿರೋದಕ್ಕ ಕೇರಳ ಸ್ಟೈಲ್, ಅದು ಬ್ಯಾಗಿ ಪ್ಯಾಂಟ್ ತುಂಬಾ ಇಷ್ಟ ನಂಗೆ. ಬ್ಯಾಗಿ ಶರ್ಟ್ ಆ ತರದ್ದು. ಓಕೆ. ಮುತ್ತು ಫೇವ್ರೆಟ್ ಪ್ಲೇಸ್ ಯಾವ್ದು ಇಷ್ಟ? ಕೊಡಗು, ಮಡಿಕೇರಿ ಇಷ್ಟ, ಮತ್ತೆ ಇನ್ನೊಂದು ಚಿಕ್ಕಮಂಗ್ಳೂರು ಅಂತ ಪ್ಲೇಸಸ್ ಎಲ್ಲ ಇಷ್ಟ ಆಗುತ್ತೆ. ಮೇ ಬಿ ನನಗೆ ಗೆಸ್ಸಿಂಗು ಯಾವಾಗ ಅಂತ ಇರ್ತಾನೆ,
ಕೊಡಗು ಅಂತ ಹೇಳಿ ಮಡಿಕೇರಿ ಪ್ಲೇಸಸ್ ಎಲ್ಲ ಒಂದೊಂದ್ಸತಿ ಹಾಕೋದ್ ನೋಡಿದೀನಿ. ಇಬ್ರಿಗೂ ದೇಶ ಬಿಟ್ಟು ಹೋಗೋ ಪ್ಲಾನ್ಸ್ ಇಲ್ಲ ಹಾಗಾದ್ರೆ, ಬರೀ ಇಲ್ಲೇ ನಾವು ಕರ್ನಾಟಕದಲ್ಲಿ ಇರೋದಕ್ಕ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ನಮ್ಗೆ ಅನ್ಸಲ್ಲ. ನಾವು ಕರ್ನಾಟಕದಲ್ಲಿ ಹುಟ್ಟಿ ಬೆಳ್ದಿದ್ದೆಲ್ಲ ಇಲ್ಲೇನೆ ಅಲ್ವಾ, ಇಲ್ಲೇ ನಾವು ಜೀವನ ಮಾಡ್ತೀವಿ, ಕರ್ನಾಟಕದಲ್ಲೇ ಇರ್ಬೇಕು ಅಂತ. ಓಕೆ, ಮುತ್ತು ಫೇವ್ರೆಟ್ ಹೀರೋ ದರ್ಶನ್. ಫೇವ್ರೆಟ್ ಮೂವಿ ಅವ್ರದ್ದು ಎಲ್ಲ ದರ್ಶನ್ ಸರ್ದು ಯಾವ್ದಾವ್ದು ಮೂವಿಗಳಿದೆ ಅದೆಲ್ಲ ಫೇವ್ರೇಟ್. ಒಂದ್ ಹೇಳ್ಬೇಕು ನೀನು. ಎಲ್ಲ ಅಂದ್ರೆ ಕಲರ್ಸ್ ಪಳ್ಳಿಯ ಫೇವ್ರೇಟ್ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ, ಮೇ ಬಿ. ಹೌದಾ? ಕಲರ್ಸ್ ಮೆಜೆಸ್ಟಿಕ್ ಯಾವ್ದೋ ಒಂದು ಒಟ್ಟೆಲ್ಲ ಒಂದು ಸಾಂಗ್ ಫೇವ್ರೇಟ್ ನನಗೆ ಗೊತ್ತು ಅಷ್ಟೇ. ಯಾವ್ದು? ನೀನ್ ಅದೇ ದರ್ಶನ್ ಸರ್ದು ಅದೇ ನಿನ್ನಾನೆ ಸಾಂಗ್ ತುಂಬಾ ಅವನು ಇಷ್ಟಪಡ್ತಾನೆ ಆ ಸಾಂಗ್. ಈಗ ಡೆಡಿಕೇಟೆಡ್ ಟು ಕಿಪ್ಪಿ ಮುತ್ತು ಸಾಂಗ್ ಹೇಳ್ತಾನೆ, ನಿನ್ನಾನೆ ಸಾಂಗ್ ಹೇಳು. ಮುತ್ತ ಸಾಂಗ್ ಎಲ್ಲ ಆಡಲ್ಲ, ಆಡ್ಬೇಕಪ್ಪ. ನೆಕ್ಸ್ಟ್ ಅದನ್ನೇ ರೀಲ್ಸ್ ಕಚ್ಚು ನಾವು, ಇವಾಗ ಅದು ಟ್ರೆಂಡ್ ಆಗುತ್ತೆ. ಚೆನ್ನಾಗಿಲ್ಲ ಹೇಳಿ ಗೈಸ್, ನೀವೇ ಹೇಳ್ಬೇಕು. ನೆಕ್ಸ್ಟ್ ಟ್ರೆಂಡಿಂಗ್ ಸಾಂಗ್ ಅದು ಯಾವ ಸಾಂಗ್ ಆಡ್ಬೇಕು? ನಿನ್ನಾಣೆ ನಗ್ಬಾರ್ದು, ನಗು ಬರ್ತೈತೆ ಅಕ್ಕ, ನನ್ನ ವಾಯ್ಸ್ ಚೆನ್ನಾಗಿಲ್ಲ. ನಿನ್ ವಾಯ್ಸ್ ಇಷ್ಟ ಅಂತ ಹೇಳಿ ಕಿಪ್ಪಿ ಹೇಳಿದಾಳೆ. ಚೆನ್ನಾಗಿಲ್ಲ, ನಂಗೆ ಇಷ್ಟ ಚೆನ್ನಾಗಿದೆ ಅಂತ ನಿನ್ ವಾಯ್ಸ್ ಹೇಳು, ಪರವಾಗಿಲ್ಲ. ನಗಾಡ್ಬಾರ್ದು, ನಾವೆಲ್ಲ ಕಣ್ ಮುಚ್ಕೋತೀವಪ್ಪ. ನೀನ್ ಹೇಳ್ಕೊ ಆಯ್ತು ಅಕ್ಕ. ಆಡ್ಲೇಬೇಕು. ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ಅಷ್ಟೇ ಬರೋದು ನಂಗೆ. ನೋಡ್ಕೊಂಡ್ ಹೇಳಿ ನೀನು, ಅಲ್ಲೆಲ್ಲ ನೋಡ್ಕೊಂಡು ಯಾರು ಹೇಳ್ತಾವೆ ಮತ್ತು ಯಾರು ಹೇಳ್ತಾರೆ, ಹೇಳ್ತಾ ಇದ್ದೀನಿ. ಜನಗಳಿಗೆ ಅಲ್ಲಿ ಯಾರೋ ಹುಡುಗಿ ನೋಡ್ತಿದ್ರೆ ಅವಳಿಗೆ ಅದು ನಮ್ ಕಿಪ್ಪಿಗ ಅಷ್ಟೇ ಬರೋದಾ? ಈಗ ರೀಸೆಂಟ್ ಆಗಿ ಒಂದ್ ಸಾಂಗ್ ವೈರಲ್ ಆಯ್ತಲ್ಲ, ಸೋಲುವೆ ನಿನ್ನ. ಅದು ಅವಳು ಆಡ್ಬೇಕು, ನಾನು ಆಡಂಗಿಲ್ಲ. ನಂಗ್ ಬರಲ್ಲ. ಅವನು ಜಾಸ್ತಿ ಸಾಂಗ್ ಗಳು ಆಡೋಕ್ಕಿಂತ ನನ್ ಮೇಲೆ ಡೆಡಿಕೇಟ್ ಎಲ್ಲ ಮಾಡ್ತಾ ಇರ್ತಾನೆ. ಹೌದು, ಅದು ಏನೋ ಕವಿತೆ ನಿನ್ನ ಮೇಲೆ ಏನಂತ ಹೇಳಲಿ ಕವಿತೆ. ಆಮೇಲೆ ಅದು ಕವಿತೆ ಹೇಳು ಬೇಬಿ ಅಂತೀನಿ, ಅವನು ಏನೋ ಅಂತಾನೆ, ಏನಂತ ಹೇಳಲಿ ಯಾವತ್ತಿದ್ರು ನನ್ನ ಬಾಲಿನ ದೇವತೆ ಅಂತ ಹೇಳ್ತಾನೆ. ಅದು ಎಷ್ಟೆಲ್ಲ ರೀಲ್ಸ್ ಆಗಿದೆ, ವೈರಲ್ ಆಗಿದೆ. ಇವಾಗ ಒಂದು ಕವಿತೆ ಹೇಳು ಕಿಪ್ಪಿ ಮೇಲೆ. ಕವಿತೆ ಅಕ್ಕ? ಕವಿತೆ ಇಲ್ಲ ಅಕ್ಕ. ಒಂದ್ ಹೇಳ್ಬೇಕಪ್ಪ, ಹಿಂಗೆ ಒಂದ್ ಹೇಳು. ಅಕ್ಕ ಕವಿತೆ ಎಲ್ಲ ಬರಲ್ಲ ಅಕ್ಕ. ಏನಾದ್ರು ಒಂದು ಲೈನ್ಸ್ ಹೇಳಿ ಕಿಪ್ಪಿಗೆ. ಕವಿತೆ ಎಲ್ಲ ಗೊತ್ತಿಲ್ಲ ನಂಗೆ. ಕೇಳು ಕಿಪ್ಪಿ, ಇನ್ಸ್ಟಾದಲ್ಲಿ ಕೇಳು ಕಿಪ್ಪಿ. ಕವಿತೆ ಹೇಳು ಬೇಬಿ. ನಂಗೆ ಕವಿತೆ ಗೊತ್ತಿಲ್ಲ ಅಕ್ಕ, ವಿಡಿಯೋದಲ್ಲಿ ಮಾತ್ರ ಹೇಳ್ತೀನಿ. ಇದು ವಿಡಿಯೋನೇ ಕಣೋ. ಅಲ್ಲ, ನೀನು ವರ್ತನೆ ಹೇಳಿರೋ ಕವಿತೆನ ಹೇಳು. ಆಯ್ತು, ಅದನ್ನೇ ಒಂದು ಟ್ರೆಂಡ್ ಮಾಡ್ಬಿಡೋಣ ಆಯ್ತಾ? ಇವಾಗ ಅವಳು ಕೇಳ್ತಾಳೆ, ನೀನ್ ಹೇಳೋದನ್ನ. ಕವಿತೆ ಹೇಳು ಬೇಬಿ, ಯಾರ್ಯಾರಿಗೋ ಹೇಳ್ತೀಯಾ? ಏನಂತ ಹೇಳ್ಬೇಕು ಕವಿತೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.